ಹೇ ಗ್ಯಾಲಕ್ಸಿ, ಇವತ್ತು ನಮ್ಮ ವಿಡಿಯೋಲಿ ನಾನು ಪುಣೆಗೆ ಹೋಗಿದ್ದಾಗ ಒಂದು ಚಿಕ್ಕ ಟ್ರೆಕ್ಕಿಂಗ್ ಹೋಗಿದ್ದೆ. ಸೊ ಅದ್ರ ಬಗ್ಗೆ ನೋಡೋಣ ಬನ್ನಿ. ವೆಲ್ಕಮ್ ಟು ಸಿಂಗಾದ್ ಫೋರ್ಟ್. ನಾನು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್ 7ಗೆ, ಯಾಕಂದರೆ ಆವಾಗಲೇ ಮಂಜೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಬಿಸಿಲೂ ಇರೋಲ್ಲ ಅಂತ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೆ. ಸಿಂಗದ್ ಫೋರ್ಟ್ ಬಂದು ಸುಮಾರು 2000 ವರ್ಷಕ್ಕೆ ಮುಂಚೆ ಕಟ್ಟಿರೋದು ಅಂತ ಹಿಸ್ಟ್ರಿ ಇದೆ. ಈ ಫೋರ್ಟ್ ಅಲ್ಲಿ ತುಂಬಾನೇ ಬ್ಯಾಟಲ್ಸ್ ಆಗಿದೆ. ಈ ಫೋರ್ಟ್ ನ ಲಾಸ್ಟ್ ಕ್ಯಾಪ್ಚರ್ ಮಾಡಿದ್ದು ತಂಜಿ ಮಲ್ಸೂರ್ ಮತ್ತೆ ಅವ್ರ ಬ್ರದರು. ಸೊ ಈ ಫೋರ್ಟ್ ಗೆ ಇನ್ನೊಂದು ಹೆಸರು ಏನಂದ್ರೆ ಲಯನ್ಸ್ ಫೋರ್ಟ್ ಅಂತ. ಹೌದು, ಈ ಫೋರ್ಟ್ ಗೆ ಅಷ್ಟು ದೊಡ್ಡ ಹಿಸ್ಟ್ರಿ ಇದೆ, ಬಟ್ ಇದನ್ನ ಯಾರು ಬಿಲ್ಡ್ ಮಾಡಿದ್ರು ಅಂತ ಎಕ್ಸಾಕ್ಟ್ ಡೀಟೇಲ್ಸ್ ಇಲ್ಲ. ಈ ಟ್ರೆಕ್ಕಿಂಗ್ ಹೋಗ್ತಾ ಹೋಗ್ತಾ ಫುಲ್ ಬೆಟ್ಟನೂ ಸೂಪರ್ ಆಗಿತ್ತು. ಆ ಕಾಲದಲ್ಲೇ ಎಷ್ಟು ಚೆನ್ನಾಗಿ ಹೆಂಗೆ ಕಟ್ಟಿದ್ದಾರೆ ಅಂತ ಯೋಚನೆ ಮಾಡ್ಕೊಂಡೆ ಮೇಲೆ ಹೋಗ್ತಾ ಇದ್ದೆ. ಅಲ್ಲಿಂದ ನೀವು ಕೆಳಗಡೆ ನೋಡ್ಬೋದು ಸೀನ್ರಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಹೋಗ್ತಾ ಹೋಗ್ತಾನೆ ಫುಲ್ಲು 3 ಗೇಟ್ ಸಿಗುತ್ತೆ ನಿಮಗೆ. ಅಲ್ಲಿ ಮುಂದೆ ಹೋದ್ಮೇಲೆ ನನಗೆ ಸಿಕ್ಕಿದ್ದು ಒಂದು ಆ ಕಾಲದಲ್ಲಿ ಸ್ಟೇ ಮಾಡೋಕ್ಕೆ ಅಂತ ಒಂದು ಮನೆ ಥರ ಕಟ್ಟಿದ್ದಾರೆ. ಅಲ್ಲಿ ಇದ್ದಿದ್ದ ಮನೆ ಒಂದು 2000 ವರ್ಷದ ಹಳೇದಂತೆ, ಬಟ್ ಇನ್ನೂ ಅಷ್ಟು ಸ್ಟ್ರಾಂಗ್ ಹೆಂಗಿದೆ ಅಂತಲೇ ಅರ್ಥ ಆಗಿಲ್ಲ. ಆ ಕಾಲದಲ್ಲಿ ಎಷ್ಟು ಸೂಪರಾಗಿ ಕಟ್ಟಿದ್ದಾರೆ.
ಸೊ ಕ್ಲೈಮೇಟ್ ಅಷ್ಟು ತಣ್ಣಗಿದೆ, ಬಟ್ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಫುಲ್ಲು ಸುಸ್ತಾಗಿ ಓಡಾಡ್ತಾ ಇದ್ವಿ. ಸೊ ಫುಲ್ಲು ಒಂದು ಪಾಯಿಂಟ್ ಹೋಗಿ ನೋಡಿದ್ರೆ ಅಲ್ಲೊಂದು ಬೀರಂಗಿ ಇತ್ತು. ನನಗೆ ಅವಾಗ ಯೋಚನೆ ಬಂದಿದ್ದು, ನಾವು ಹತ್ತು ಬರೋಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದೀವಲ್ಲ, ಆ ಕಾಲದಲ್ಲಿ ಹೆಂಗೆ ಈ ಬೀರಂಗಿ ತಂದಿರ್ತಾರೆ ಅಂತ. ಅವ್ರು ಕೆಳಗಡೆ ಬರಬೇಕಾದ್ರೆ ಸ್ವಲ್ಪ ಮಿಲ್ಟ್ರಿ ಅವರೆಲ್ಲ ಇಳಿತಾ ಇದ್ರು. ಅವ್ರನ್ನ ನೋಡಿದ್ರೆ ಒಂಚೂರು ಟಯರ್ಡೇ ಇಲ್ಲ, ಯಾಕಂದರೆ ಅವ್ರು ಅಷ್ಟು ಸ್ಟ್ರಾಂಗ್ ಇದ್ದಾರೆ. ನಮ್ಮ ಕೈಯಲ್ಲಿ ಅದು ಆಗ್ತಾನೇ ಇಲ್ಲ, ಇಳಿಯೋಕ್ಕೂ ಆಗ್ತಾ ಇಲ್ಲ. ನಮ್ಗೆ ಆ ರೇಂಜಿಗೆ ಟಯರ್ಡ್ ಆಗ್ತಾಯಿತ್ತು. ಅದನ್ನ ನೋಡ್ಕೊಂಡೆ ಕೆಳಗಡೆ ಬರ್ತಾ ಅಲ್ಲೊಂದು ಪಾಂಡ್ ಥರ ಇತ್ತು. ಅದ್ರಲ್ಲಿ ಫುಲ್ಲು ನೀರು ತುಂಬ್ಕೊಂಡು ಒಂಥರ ಗ್ರೀನಾಗಿ ಇದಾಗ್ಬಿಟ್ಟಿದೆ. ಅದಕ್ಕೆ ನೋಡೋಕ್ಕೆ ಚೆನ್ನಾಗಿತ್ತು. ಆಮೇಲೆ ಕೆಳಗಡೆ ಇಳಿತಾ ಅವಾಗ ಇನ್ನೂ ಅಂಗಡಿಗಳೆಲ್ಲ ಓಪನ್ ಮಾಡ್ತಾಯಿದ್ರು. ಸೊ ಇಲ್ಲೆಲ್ಲ ಯಾರಾದರೂ ನೀವು ಬರೋಂಗಿದ್ರೆ ಏನು ನೀರು ಊಟಗೆಲ್ಲ ಏನು ಕಷ್ಟನೇ ಪಡೋದು ಬೇಡ, ಅಲ್ಲೇ ಚಿಕ್ಕ ಅಂಗಡಿಗಳೆಲ್ಲ ಇದೆ. ಸೊ ಈ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನನಗಂತೂ ಚೆನ್ನಾಗಿತ್ತು. ಅದು ಈ ಥರ ಮಾನ್ಸೂನ್ ಕ್ಲೈಮೇಟ್ ಹೋಗೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಓಕೆ, ಬಾಯ್.